ಹಾಯ್ ಫ್ರೆಂಡ್, ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿತಾ ನಿದ್ದೆಗಣ್ಣಲೆ ಮೆಲ್ಲಗೆದ್ದು ದಿನನಿತ್ಯದ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ತಾ ಒಂದು ರೌಂಡು ಹೊರಗಡೆ ಹೋಗಿ ತಣ್ಣನೆ ಗಾಳಿ ಅನುಭವಿಸ್ತಾ ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿ ಮನೆಯಲ್ಲಿದ್ದಂಥ ಪಕ್ಷಿಗಳನ್ನ ಈಚೆ ಬಿಟ್ಟು ಒಂದು ರೌಂಡ್ ಆಟ ಆಡಿಸಿ ಇವತ್ತಿನ ಸಂಚಿಕೆನ ಪ್ರಾರಂಭಿಸೋಣ. ಹಾಯ್ ಫ್ರೆಂಡ್, ಇವತ್ತಿನ ಸಂಚಿಕೆಗೆ ಸ್ವಾಗತ. ನಾನಿವತ್ತು ತಲಕಾಡಿಗೆ ಬಂದಿದ್ದೀನಿ. ತಲಕಾಡಲ್ಲಿ ಇವತ್ತಿನ ಎಲ್ಲ ವಿಡಿಯೋನ ತಲಕಾಡು ವಿಡಿಯೋ ಏನಿದೆ ಎಲ್ಲ ಹಾಕ್ತೀನಿ. ದಯವಿಟ್ಟು ಕಡೆವರೆಗೂ ನೋಡಿ. ತಲಕಾಡು ಈಗಿನ ಇದರಲ್ಲಿ ಯಾವ ರೀತಿ ಇದೆ ಅದರದ್ದು ಸಂಪೂರ್ಣ ವಿಡಿಯೋ ಮಾಡ್ತೀನಿ. ಗಂಗರ ಕಾಲದ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಇನ್ನೂ ಹಲವು ದೇವಸ್ಥಾನಗಳು ಮುಚ್ಚಿ ಹೋಗಿವೆ. ಕೆಲವು ದೇವಸ್ಥಾನಗಳು ಮಾತ್ರ ತೆಗ್ದಿದ್ದಾರೆ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಕಡೆವರೆಗೂ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನ ಎಷ್ಟು ಹಳೇ ದೇವಸ್ಥಾನ ಅಂದರೆ ಇದ್ರ ಬಗ್ಗೆ ಇಂಥ ವರ್ಷದಲ್ಲೇ ಆಯಿತು, ಇದೇ ಇದರಲ್ಲಿ ಆಯಿತು ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತುಂಬಾ ಹಳೆ ಪುರಾತನ ದೇವಸ್ಥಾನ ನೋಡಿ. ಗಂಗರ ಕಾಲದಲ್ಲಿ ನಿರ್ಮಾಣ ಆದ ದೇವಸ್ಥಾನ. ಗಂಗರು ಕೃಷಿಗೆ ಹೆಚ್ಚು ಒತ್ತು ಕೊಡ್ತಿದ್ರು ಅಂತ ಈ ಪ್ರದೇಶ ನೋಡಿದ್ರೆ ಗೊತ್ತಾಯ್ತದೆ. ಎಲ್ಲಿ ನೋಡಿದ್ರು ವ್ಯವಸಾಯದ ಭೂಮಿ. ತಲಕಾಡು ಬಸ್ ಸ್ಟಾಪ್ ಇಳ್ಕೊಂಡು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡ್ಕೊಂಬಂದ್ರೆ ಮೊದಲನೆಗೆ ಸಿಗೋದೇ ಈ ದೇವಸ್ಥಾನ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೋಡಿ, ದೇವ್ರಿಗೆ ಅಭಿಷೇಕ ಮಾಡಿದ ನೀರು ಬರೋ ಜಾಗ ಇಲ್ಲಿ ಬಂದು ಇಲ್ಲಿ ಸೇರ್ಕೊಂತದೆ. ಇಲ್ಲಿಂದ ಎಲ್ಲಿ ಕಾವೇರಿ ನೀರು ಒಳಗೆ ಸೇರ್ಕೊಂತದೆ. লোক তোমার ইয়ে তিরুপতি বালাজির সাথে যে লক্ষ্মী লক্ষ্মী
ಜನ ನನಗೆ ಒಂಥರ ಆಯ್ತೈತಿ ಬುಜ್ಜಿ ದಾಂತ పెట్టుకోండి ಫೋಟೋ ಹಿಡಿದು ಸರ್ ಇದು ಒಂದು ಫೋಟೋ ಹಿಡಿದು ಹಲೋ ಫ್ರೆಂಡ್, ನಾನು ದೇವಸ್ಥಾನದ್ದು ಫುಲ್ಲು ವೀಡಿಯೋ ಮಾಡಿದೆ, ಆದರೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನೋಡಿ, ನಮಗೆ ಗೊತ್ತಿರೋದನ್ನು ನಾವು ಹೇಳಬೇಕು. ಇದರಲ್ಲಿ ಗೂಗಲಲ್ಲಿ ನೋಡೋದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾತಾಡೋದು ಅದೆಲ್ಲ ತಪ್ಪಾಯ್ತದೆ. ಏಕೆಂದರೆ ನಮಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ಸಾವಿರಾರಿದೆ. ನೋಡಿ, ಈ ದೇವಸ್ಥಾನ ಇಂಥ ಇದರಲ್ಲೇ ಶತಮಾನದಲ್ಲೇ ಆಯಿತು ಅನ್ನೋದು ತಪ್ಪಾಗುತ್ತೆ. ನೋಡಿ, ಇಲ್ಲೊಂದು ನೋಡಿದೆ, ಇಲ್ಲಿ ಮೀನಿದೆ. ಆ ಕಡೆ ಅಲ್ಲೊಂದೇನೋ ಇದೆ, ನೋಡಿ, ಏನೋ ಒಂಥರ ಪ್ರಾಣಿ ಥರ ಇದೆ. ಇದೆಲ್ಲ ನೋಡಿದವಾಗ ಏನು ಅನ್ನಿಸ್ತದೆ ಅಂದರೆ, ಇವಾಗ ಲಕ್ಕುಂಡಿಲಿ ನಿಧಿ ಏನು ಸಿಕ್ಕಿದೆ, ಖಡ್ಗ ಆಗಲಿ ಬೇರೆ ವಸ್ತುಗಳಾಗಲಿ, ಚಿನ್ನದ್ದು 400 ಅದೆಷ್ಟೋ ಗ್ರಾಮ್ ಸಿಕ್ಕಿದೆಯಲ್ಲ, ಅದು ಈಗಿನ ಇದಕ್ಕೆ ಗೊತ್ತೇ ಇಲ್ಲ. ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಏನಾಗಿತ್ತು, ಏನೋಗಿತ್ತು ಅನ್ನೋದು ಕೆಲವೊಂದು ಹೊರಗಡೆ ಬಂದರೆ ಮಾತ್ರ ಗೊತ್ತಾಯ್ತದೆ. ಇಲ್ಲ ಅಂದರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಹಿಂಗಿರ್ಬೇಕಾದ್ರೆ ನಾನು ಇದ್ರ ಬಗ್ಗೆ ಏನು ಹೇಳೋಕ್ಕೋಗಲ್ಲ. ಇದು ದೇವಸ್ಥಾನದ ವಿಡಿಯೋ ಮಾತ್ರ ದೇವಸ್ಥಾನ ಅಂದರೆ ಇದು ಈ ತಲಕಾಡು ಫುಲ್ಲು ವಿಡಿಯೋ ಮಾಡ್ತೀನಿ. ಇತಿಹಾಸದ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ. ಏನಂದರೆ ಗಂಗರು ಶಿವನಿಗೆ ಜಾಸ್ತಿ ಶಿವನ ಆರಾಧಕರಾಗಿದ್ದರು ಅನ್ನೋದಷ್ಟೇ ಹೇಳ್ಬೋದು ಹೊರತು ಬೇರೆ ಏನೂ ಹೇಳೋಕ್ಕಾಗಲ್ಲ. ಇಲ್ಲಿನ ವಿಡಿಯೋ ಸಂಪೂರ್ಣ ವಿಡಿಯೋ ಮಾಡ್ತೀನಿ, ಕಡೆವರೆಗೂ ನೋಡಿ. ಒಬ್ಬರು ಗೈಡು ನಮಗೆ ಗೇಟ್ ಹತ್ರ ಸಿಕ್ಕಿ, ನಾನು ಇಲ್ಲಿಂದೆಲ್ಲ ವಿಡಿಯೋ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಇತಿಹಾಸದ ಬಗ್ಗೆ ಎಲ್ಲ ಅಂತ ಹೇಳಿದ್ರು. ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ, ಕಾಂಟ್ಯಾಕ್ಟ್ ಮಾಡಲಿಲ್ಲ. ಸುಮ್ಮನೆ ಯಾಕೆ, ಏನಂದರೆ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ, ಸುಮ್ಮನೆ ಗೊತ್ತಿಲ್ಲದಿದ್ದೆಲ್ಲ ಹೇಳೋಕ್ಕೆ ಹೋಗಲ್ಲ. ಅದಕ್ಕೆ ಏನಿದೆ ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ, ಈಗಿನ ನೀವೇನಾದರೂ ಹೊರಗಡೆಯಿಂದ ಬಂದು ತಲಕಾಡು ನೋಡೋಕ್ಕೆ ಬಂದರೆ ಈಗೇನು ಸಿಗುತ್ತೆ ನೋಡೋಕ್ಕೆ ಅಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತೀನಿ, ಬೇರೆ ಏನೂ ಹೇಳೋಕ್ಕೆ ಹೋಗಲ್ಲ. ಅದಕ್ಕೆ ಆ ಗೈಡ್ನ ಇದು ಮಾಡಲಿಲ್ಲ. ನಾವು ಬಂದ್ವಿ ತಲಕಾಡು ಬಸ್ ಸ್ಟಾಪ್ ಇಳ್ಕೊಂಡು ಅಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಆದರೆ ಆ ಕಡೆ ಈ ಕಡೆ ಕಾಲುವೆಗಳು ಸಿಗ್ತದೆ. ಆಲ್ಮೋಸ್ಟ್ ಬಂದಿರೋರಿಗೆ ಗೊತ್ತಿರ್ಬೋದು. ಅಲ್ಲಿ ಆ ಕಾಲುವೆ ಎಷ್ಟು ಗಲೀಜಾಗದೆ ಅಂದರೆ
ಫುಲ್ಲು ಅದ್ರ ತುಂಬ ಪೇಪರು ನೀರು ಇದೆಲ್ಲ ಕಾವೇರಿ ನೀರು ಇದು ಕಾಲುವೆಯಿಂದ ಕಾವೇರಿ ನೀರು ಸೇರ್ಕೊಂತದೆ. ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಕಿಲೋಮೀಟ್ರು ಕ್ಲೀನ್ ಇಲ್ಲ, ಫುಲ್ಲು ಗಲೀಜಿದೆ. ಅದು ಹೊರಗಡೆಯಿಂದ ಬರೋ ಜನ ಆಗಲಿ ಇಲ್ಲಿನ ಅಲ್ಲಿ ಹೋಟ್ಲೆಲ್ಲ ತುಂಬ ಹೋಟ್ಲುಗಳಾಗಿದೆ. ಅದನ್ನು ಸ್ವಲ್ಪ ಟೂರಿಸ್ಟ್ ಪ್ಲೇಸು ಅಂದರೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಬಗ್ಗೆ ಗಮನ ಕೊಡಬೇಕು. ಯಾರೇ ಆಗಲಿ ಗಲೀಜು ಮಾಡಬೇಡಿ. ಅಲ್ಲಿ ಸ್ವಲ್ಪ ನೀಟ್ ಮಾಡಿಸಿದ್ರೆ ಚೆನ್ನಾಗಿರ್ತದೆ. ನೋಡಿದ ತಕ್ಷಣ ಒಂಥರ ಅಸಹ್ಯ ಆಗೋ ಥರ ಹೊರಗಡೆಯಿಂದ ಬಂದವ್ರಿಗೆ ಅಸಹ್ಯ ಆಗೋಂಥ ಒಂದು ವಾತಾವರಣ ಇದೆ ಅಲ್ಲಿ. ಅದನ್ನು ಕ್ಲೀನ್ ಮಾಡಬೇಕು ಅಂತ ಇದರಲ್ಲಿ ಹೇಳ್ತೀನಿ. ಇದು ಏನು ಹೊಲ್ಮೇಲಮ್ಮನ ಶಾಪ್ದಿಂದ ಮರಳುಗಾಡ ಆಯಿತು ಅಂತಾರಲ್ಲ, ನಾನು ಅದನ್ನು ಒಪ್ಪಲ್ಲ. ಏನೋ ಪ್ರಕೃತಿ ವಿಕೋಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಅದನ್ನು ನೋಡೋಣ. ಆದ್ರೂ ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಒಂದು ಅರ್ಥ ಆಗಿದ್ದೇನು ಅಂದರೆ, ಗಂಗರ ಕಾಲದಲ್ಲಾಗಿರೋ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಒಂದು ಹಂಪೆಗೆ ಬಂದು ಹಂಪೆಯಲ್ಲಿ ಯಾವುದೋ ದೇವಸ್ಥಾನ ನೋಡ್ತಿದ್ದೀನಿ ಅನ್ನೋ ಒಂಥರ ಫೀಲಿಂಗ್ ಆಯಿತು. ಅಷ್ಟು ವೈಭವವಾಗಿದೆ. ಇದು ಅವ್ರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ ಈ ದೇವಸ್ಥಾನ, ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾವು ಈಗಿನ ಪಿಕ್ಚರ್ಗಳಲ್ಲಿ ನೋಡ್ತೀವಲ್ಲ, ಅದು ಯಾವುದನ್ನ ಒಳ್ಳೊಳ್ಳೆ ಪಿಕ್ಚರಲ್ಲಿ AI ವಿಡಿಯೋ ಮೂಲಕ ತೋರಿಸ್ತಾರಲ್ಲ ವೈಭವನ, ಆ ಥರ ಇತ್ತು ವೈಭವ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಬೆಂಗಳೂರು ಪ್ಯಾಲೇಸು ವಿಡಿಯೋ ಮಾಡೋಕ್ಕೆ ಹೋದಾಗ ಸಣ್ಣ ಪ್ಯಾಲೇಸು ಒಳಗಡೆ ಒಂದು ಯಾವುದೋ ಒಂದು ಸಣ್ಣ ರೂಮು ವಿಡಿಯೋ ಮಾಡೋಕ್ಕೆ ಹೋದಾಗ ವಿಡಿಯೋನ ಡಿಲೀಟ್ ಮಾಡಿಸಿದ್ರು. ಆದರೆ ನೋಡಿ ಇಲ್ಲಿ ಕರ್ನಾಟಕದ ಸಂಪತ್ತೇ ಇದೆ. ಒಬ್ಬರೂ ವಿಡಿಯೋ ಡಿಲೀಟ್ ಮಾಡುವಂಥವ್ರು ಒಬ್ಬರು ಇಲ್ಲ. ಏನಂದರೆ ವಿಡಿಯೋ ಮಾಡೋರ್ಗಾಗಲಿ ಏನೇ ಇದು ಮಾಡೋರ್ಗಾಗಲಿ ಪರ್ಮಿಷನ್ ಕೊಡಬೇಕು. ಯಾಕೆಂದರೆ ಪರ್ಮಿಷನ್ ಕೊಟ್ಟರೆ ತಾನೇ ನಮ್ಮ ಕರ್ನಾಟಕದ ಇದು ಇತಿಹಾಸ ಬೇರೆ ರಾಜ್ಯದವ್ರಿಗೂ ಬೇರೆ ದೇಶಗಳಿಗೂ ತಿಳಿಯೋದು. ಅಲ್ಲಿಗೆ ಕ್ಯಾಮ್ರಾಗಳನ್ನೆಲ್ಲ ನಿರ್ಬಂಧಿಸ್ಬಾರ್ದು ಅಂತ ಹೇಳ್ತೀನಿ ನಾನು. ಮರಳುಗಾಡಿಗೆ ಎಂಟ್ರಕ್ಕೆ ಮುಂಚೆ ವೀರಭದ್ರೇಶ್ವರ ದೇವಸ್ಥಾನ ಸಿಗ್ತದೆ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಅದೇ ದೇವ್ರು ಮಾಡೋರು ಜೋಡೋತ್ಕ ಒತ್ಕಲ್ಲಿ ಕೊಡ್ಯಪ್ಪ ದೇವರ ಧರ್ಮ ಕೊಡಪ್ಪ ನೋಡಿ ಮಳ್ಳು ಸಕ್ಕರೆ ಥರ ಇದೆ ಮಳ್ಳು. ಇಲ್ಲಿಂದ ಮಳ್ಳುಗಾಡು ಸ್ಟಾರ್ಟ್ ಆಯ್ತದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಡೆಯೋದು ಕಷ್ಟ ಈ ಮಳ್ಳಲ್ಲಿ. ಹೋಯ್ತಾ ಮಳ್ಳು ಕಡಿಮೆ ಆಗ್ಬೋದು. ನೋಡಿ ಮುಂದೆ ಯಾವ್ಯಾವ ದೇವಸ್ಥಾನ ಸಿಗ್ತದೆ ಅಂತ ಇಲ್ಲಿ ಬೋರ್ಡ್ ಅದೆ. ಶ್ರೀ ಪಾತಾಳೇಶ್ವರ, ಮರಳೇಶ್ವರ, ಚೌಡೇಶ್ವರಿ ಅಮ್ಮನವರ ದೇವಾಲಯ. ಎಲ್ಲ ಮರಳೆ. ಇಲ್ಲಿ ಮರಳು ಇದು ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ತುಂಬ್ಕೊಂತದಂತೆ. ಇಲ್ಲಿಂದ ಬರೋ ನೀರು ಹಿಂಗೆ ಹೋಯ್ತದಂತೆ. ಹಂಗಾಗಿ ಮರಳು ಇದೆ ಅಂತ ಹೇಳ್ತಿದ್ದಾರೆ. ನೋಡಿ ಮರಳಲ್ಲಿ ನಡೆಯೋದು ಭಾರಿ ಕಷ್ಟ, ಸುಸ್ತಾಯ್ತದೆ. ಮರಳು ಎಷ್ಟು ಇದಾಗದೆ ನೆನಪಾಗದೆ ಅಂದರೆ ಹಿಂಗೆ ಕಾಲಿಟ್ರೆ ಹಂಗೆ ಜಾರ್ಕೊಂಡು ಒಳಗಡೆ ಹೋಗ್ತದೆ.
ನಡೆಯೋಕ್ಕೆ ಆಗಲ್ಲ. ಸೀಟ್ ಹಾಕವ್ರೆ ಬಿಸಿಲಿಗೆ ಅಂದ್ಬಿಟ್ಟು. ಪಾತಾಳೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ಲೆಮನ್ ಜ್ಯೂಸ್ ಇದೆ ತಗೊಳ್ಳಿ. ನೋಡಿ ಮರನ ಎಷ್ಟು ಬೇರು ಬಿಡಿಸ್ಬಿಡೋದು ನೋಡಿ. ಇದೇ ನೀರಿಂದ ಹೆಂಗಾಗಿರೋದ ಇಲ್ಲ ಮರಳಿಂದ ಆಗಿರೋದ ಗೊತ್ತಿಲ್ಲ. ಈ ತಲಕಾಡು ಮರಳುಗಾಡು ಏನಿದೆ, ಮರಳು ಇಲ್ಲಿ ಒಂದು ಹಳೆ ವಿಲೇಜು, ಹಳೆ ಊರು, ಗಂಗರ ಕಾಲದ ಒಂದು ಅವ್ರದ್ದು ರಾಜಧಾನಿ ಇಲ್ಲಿತ್ತು ಅಂತ ಹೇಳ್ತಾರೆ. ನೋಡಿ ಇವತ್ತಿನ ದಿನ ಎಲ್ಲ ಮುಚ್ಚೋಗಿ ಕೆಲವೊಂದು ದೇವಸ್ಥಾನಗಳು ಮಾತ್ರ ಕಾಣಿಸ್ತದೆ. ಹೌದು, ವಿಲೇಜ್ ಏನಿತ್ತು ಇವತ್ತಿನ ದಿನ ಇಲ್ಲಿಲ್ಲ ವಿಲೇಜು. ಶ್ರೀ ಕ್ಷೇತ್ರ ಗಾಜರಾಣ್ಯ ತಲಕಾಡು ಪಂಚಲಿಂಗ ದೇವಾಲಯ. ನೋಡಿ ಈ ಕಡೆ ಹೋದರೆ ದೇವಸ್ಥಾನ ತಲಕಾಡು. ನೋಡಿ ಈ ಕಡೆ ಬಂದರೆ ಕಾವೇರಿ ಹೊಳೆ ತೆಪ್ಪ ಎಲ್ಲ ಸಿಗ್ತದಂತೆ ಇಲ್ಲಿ. ನೋಡೋಣ.